ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರೋಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ದೊಡ್ಡಕುರುಗೋಡು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರನ್ನ ಭೇಟಿ ಮಾಡಲು ಬನ್ನಿ. ಅವರ ರಾಜಕೀಯ ಚಿಂತನೆ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಿಮ್ಮ ಪೂರ್ತಿ ಹೆಸರು ಸರ್? ವಿ ರಾಮಕೃಷ್ಣ. ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ದೊಡ್ಡಕುರುಗೋಡು ಗ್ರಾಮ ಪಂಚಾಯತಿಯಿಂದ. ಸರ್, ಹೇಗನಿಸ್ತಾ ಇದೆ ರಾಜಕೀಯ? ಹೇಗನಿಸ್ತಾ ಇದೆ ಸರ್ ರಾಜಕೀಯ? ತೃಪ್ತಿಕರವಾಗಿದೆ ಸರ್. ಜನರ ಸೇವೆ ಮಾಡೋದಕ್ಕೋಸ್ಕರ. ಓಕೆ ಸರ್. ಸರ್, ಇದೇ ಮೊದಲನೇ ಬಾರಿ ಗೆದ್ದಿದ್ರೆ ಇಲ್ಲ ಈ ಹಿಂದೆನೂ ಗೆದ್ದಿದ್ರ ಸರ್? ಎರಡನೇ ಬಾರಿ. ಅಂದ್ರೆ 2005ರಿಂದ 2010 ಅಂದ್ರೆ ಕಂಟಿನ್ಯೂಸ್ ಆಗಿ ಗೆದ್ಕೊ ಹೋಗಿದ್ರ ಸರ್? ಸರ್, ಈ ಬಾರಿ ಗೆದ್ದಂತ ಸಂದರ್ಭದಲ್ಲಿ ನಿಮ್ಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? 595. ಸರ್, ಎಷ್ಟು ಅಂತರದಿಂದ ಗೆದ್ದಿದ್ರ? 25 ಮತಗಳು. ಸರ್, ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ರ ಸರ್? ಬಿಜೆಪಿ. ಸರ್, ಈ ರಾಜಕೀಯ ಒಡನಾಟ ಅಂತ ಒಂದು ಎಷ್ಟು ವರ್ಷದಿಂದ ಇದೆ? 10 ವರ್ಷದಿಂದ. 10 ವರ್ಷದಿಂದ ರಾಜಕೀಯ ಒಡನಾಟ ಬೆಳೆಸ್ಕೊಂಡು ಹೋಗ್ತಾ ಇದ್ರ ಸರ್. ಸರ್, ಈ ರಾಜಕೀಯ ಬಿಟ್ಟು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳಲ್ಲಿ ಏನಾದ್ರು ಗುರುತಿಸ್ಕೊಂಡಿದ್ರ ಸರ್? MPCS ಅಲ್ಲಿ ಡೈರೆಕ್ಟರ್ ಆಗಿದೆ. ಅಂದ್ರೆ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಹೋಗ್ತಾ ಇದ್ರ ಸರ್. ಸರ್, ನಿಮ್ಮ ವೈಯಕ್ತಿಕ ವೃತ್ತಿ ಏನ್ ಮಾಡ್ಕೊಂಡಿದ್ದೀರಾ? ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಒಂದು ಜನಸೇವೆ ಕೂಡ ಮಾಡ್ಕೊಂಡು ಹೋಗ್ತಾ ಇದಾರೆ ಸರ್. ಓಕೆ ಸರ್. ಸರ್, ಈಗ ನಿಮ್ಗೆ 4 ವರ್ಷ ಕಾಲಾವಧಿ ಮುಗಿತಾ ಬರ್ತಾ ಇದೆ ಸರ್. ಈ 4 ವರ್ಷ ಕಾಲಾವಧಿ ಯಾವ ರೀತಿ ಒಂದು ನಿಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದೀರಾ ಸರ್? ಶೌಚಾಲಯಗಳು, ಮನೆಗಳು ನಿರ್ಮಿಸೋದು, ಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮತ್ತೆ ರೋಡ್ಗಳು ಇದೆಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದೆ. ಈ ರೀತಿಯಾದ ಒಂದು ಅಭಿವೃದ್ಧಿ ಕೆಲಸನ ಮಾಡಿಸಿದಾರೆ ಸರ್. ಸರ್, ಈಗ ಇನ್ನೂ 1 ವರ್ಷ ನಿಮ್ಗೆ ಕಾಲಾವಧಿ ಇದೆ ಸರ್. ಈ 1 ವರ್ಷ ಕಾಲದಲ್ಲಿ ಇನ್ನೂ ಯಾವ ರೀತಿ ಒಂದು ಹೆಚ್ಚಿನ ಅಭಿವೃದ್ಧಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ? ಇನ್ನ ನೀರಿಂದು ವಾಟರ್ ಫಿಲ್ಟರ್ ಹಾಕ್ಸ್ಬೇಕು ಅಂತ ಇದ್ದೀವಿ. ಇನ್ನ ಹೆಚ್ಚಾಗಿ ಮನೆಗಳು ತರಬೇಕು ಅಂತ ಇದ್ದೀವಿ. ಮತ್ತೆ ರೋಡ್ನ ಅಭಿವೃದ್ಧಿ, ಚರಂಡಿ ಅಭಿವೃದ್ಧಿ ಮತ್ತೆ ಇನ್ನೂ ಮಾಡ್ಬೇಕು ಅಂತ ಈ ರೀತಿಯಾದ ಒಂದು ಅಭಿವೃದ್ಧಿನೂ ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಸರ್ ಈ ಒಂದು ಅಲ್ಪ ಕಾಲಾವಧಿಯಲ್ಲಿ ಸರ್? ಓಕೆ ಸರ್. ಸರ್, ಈ ರಾಜಕೀಯಕ್ಕೆ ನೀವು ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ರ ಸರ್? ಜನರ ಸೇವೆ ಮಾಡ್ಬೇಕು ಅಂತ, ಗ್ರಾಮ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ಒಂದು ಜನಸೇವೆ ಮಾಡ್ಬೇಕು ಅಂತಾನೆ ಒಂದು ಪ್ರವೇಶ ಮಾಡಿದ್ರ ಸರ್? ಓಕೆ ಸರ್. ಸರ್, ಈ ರಾಜಕೀಯಕ್ಕೆ ನೀವೇ ಮೊದಲಿಗರ ಇಲ್ಲ ನಿಮ್ಮ ಮನೆತನದ ಹಿರಿಯರು ಮೊದಲೇ ಯಾರಾದ್ರೂ ಪ್ರವೇಶ ಮಾಡಿದ್ರ ಸರ್? ಈಗ ನಮ್ಮ ತಂದೆ ಕಾಲದಿಂದ ನಮ್ಮ ಪ್ರವೇಶ ಇದೆ. ಅಂದ್ರೆ ಒಂದು ರಾಜಕೀಯ ಕುಟುಂಬ ಅಂತ ಹೇಳ್ಬೋದು ಸರ್ ನಿಮ್ಮ ಕುಟುಂಬ? ಸುಮಾರು 50 ವರ್ಷದಿಂದ ಪಂಚಾಯತಿಯಲ್ಲಿ ಇದ್ದೇ ಇದ್ದೀವಿ ನಾವು. ಅಂದ್ರೆ ಒಂದು ನಿಮ್ ಕುಟುಂಬನ ಒಂದು ರಾಜಕೀಯ ಕುಟುಂಬಕ್ಕೆ ನಮ್ಮ ಅಣ್ಣವರು ನಾವು ಕಂಪ್ಲೀಟ್. ಓಕೆ ಸರ್. ಸರ್, ನಿಮ್ಗೆ ಏನಾದ್ರು ಒಂದು ಅವಕಾಶ ಏನಾದ್ರು ಸಿಕ್ಕಿದ್ರೆ ಈ ತಾಲೂಕು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಸರ್ ಒಂದು ತಾಲೂಕ್ ಪಂಚಾಯತಿ ಆಗ್ಬೋದು, ಒಂದು ಜಿಲ್ಲಾ ಪಂಚಾಯತಿ ಆಗ್ಬೋದು, ಕಾಂಪೀಟ್ ಮಾಡ್ಬೇಕು ಅಂತ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೀವಿ? ಅವಕಾಶ ಸಿಕ್ಕಿದ್ರೆ ಆಗುತ್ತೆ ಖಂಡಿತ. ದೇವರು ಅಂದ್ರೆ ಒಂದು ಅವಕಾಶ ಏನಾದ್ರು ಸಿಕ್ಕಿದ್ರೆ ಒಂದು ಕಾಂಪೀಟ್ ಮಾಡ್ಬೇಕು ಅಂತ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ರ? ಆಸೆ ಇದೆ. ಓಕೆ ಸರ್. ಸರ್, ಒಂದು ನಿಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸರ್ ಈ MLA MP ಇವ್ರುಗಳ ಕಡೆಯಿಂದ ಒಂದು ದೊಡ್ಡ ಅನುದಾನ ತಂದು ನಿಮ್ಮ ಅಭಿವೃದ್ಧಿ, ನಿಮ್ಮ ಗ್ರಾಮ ಪಂಚಾಯತಿ ಎಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಸರ್ ಅವ್ರ ಕಡೆಯಿಂದ ಅನುದಾನ ತಂದು ಅಭಿವೃದ್ಧಿ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರ ಸರ್? ಅನ್ಕೊಂಡಿದ್ದೀವಿ. ಅದು ಯಾವ ರೀತಿ ಅನ್ಕೊಂಡಿದ್ರ ಸರ್? ಏನೆಲ್ಲ ಮಾಡ್ಬೇಕು ಅಂತ? ಸಮುದಾಯ ಭವನ ಊರಿನಲ್ಲಿ, ಮತ್ತೆ ಸ್ಕೂಲ್ಗಳು ಇಂಪ್ರೂವ್ಮೆಂಟ್ಸ್, ಆಮೇಲೆ ಸ್ಮಶಾನ ಅಭಿವೃದ್ಧಿ ಅದೆಲ್ಲ ಮಾಡ್ಬೇಕು ಅಂತ ಅವ್ರ ಕಡೆಯಿಂದ ಈ ರೀತಿ ಅಭಿವೃದ್ಧಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಸರ್. ಓಕೆ ಸರ್. ಸರ್, ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ ನಿಮ್ಮನ್ನ ಬಿಟ್ಟು ಇನ್ನು ಉಳಿದ ಸದಸ್ಯರುಗಳಿಗೆ ಸರ್ ನಿಮ್ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಗೊತ್ತಿಲ್ಲದ ವಿಷಯಗಳು ನಾನು ಅವ್ರಿಗೆ ತಿಳಿಸ್ತೀನಿ. ಈ ತರ ಮಾಡ್ಕೊಂಡು ಒಂದು ಒಟ್ಟಾಗಿ ಕೂಡಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಓಕೆ ಸರ್. ಸರಿ, ರಾಜಕೀಯಕ್ಕೆ ನಿಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರೋದ್ರು ಗುರುಗಳು ಅಂತ ಯಾರಾದ್ರು ಇದಾರ ಸರ್? ಎಲ್ಲಿ ನಿಮ್ಮ ಈ ರಾಜಕೀಯಕ್ಕೆ ಯಾರಾದ್ರೂ ನಿಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಗುರುಗಳು ಅಂತ? ರವಿನಾರಾಯಣ್ ರೆಡ್ಡಿ ಅವರೇ ಅಂತ ಗುರುಗಳು ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂದ್ರೆ ಧನ್ಯವಾದವನ್ನ ಯಾವ ರೀತಿ ಒಂದು ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ, ರವಿನಾರಾಯಣ್ ರೆಡ್ಡಿ ಅವ್ರಿಗೆ? ನನ್ನ ಈ ರಾಜಕೀಯಕ್ಕೆ ಕರೆತಂದು ನನ್ನ ಈ ಮಟ್ಟಿಗೆ ಬೆಳೆಸಿದಂತ ರವಿನಾರಾಯಣ್ ರೆಡ್ಡಿ ಅವರಿಗೆ ನನ್ನ ಕೃತಜ್ಞತೆ. ಈ ರೀತಿಯಾದ ಒಂದು ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ಓಕೆ ಸರ್. ಸರ್, ನಿಮ್ಗೆ ಕಡೆಯದಾಗ ಒಂದು ಪ್ರಶ್ನೆ ಸರ್. ನೀವು ಈ ಸ್ಥಾನಕ್ಕೆ ಬರಲು ನಿಮ್ಮ ಗ್ರಾಮದ ಮತ ಬಾಂಧವರೇ ಕಾರಣ ಸರ್. ಹೌದು. ಆ ಮತ ಬಾಂಧವರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೀರಾ? ದೊಡ್ಡಕುರುಗೋಡು ಗ್ರಾಮಸ್ಥರಿಗೆಲ್ಲ ನನ್ನ ಪರವಾಗಿ ಕೃತಜ್ಞತೆ. ಈ ರೀತಿಯಾದ ಒಂದು ಕೃತಜ್ಞತೆ, ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬರು ಹಿರಿಯ ರಾಜಕೀಯ ವ್ಯಕ್ತಿಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಮಾಡಿಸ್ತಾನೆ ಇದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಒಳ್ಳೆಯ ಯೋಜನೆಗಳನ್ನ ಕೂಡ ಹಾಕೊಂಡಿದ್ದಾರೆ. ಇನ್ನು ಅಲ್ಪ ಕಾಲಾವಧಿಯಲ್ಲಿ ಇದೇ ರೀತಿಯ ರಾಜಕೀಯ ಜೀವನ ಸಾಗಲಿ ಅಂತ ಈ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ.